ಪ್ರೀತಿಯ ಮಕ್ಕಳೇ, ವಂದನೆಗಳು. ಇವತ್ತು ಗಣಿತ ಪಾಠದ 2ನೇ ಅಧ್ಯಾಯ ಸರಾಸರಿ ಎನ್ನುವಂತಹ ಪಾಠ ಭಾಗವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಕಳೆದ ಕ್ಲಾಸಿನಲ್ಲಿ 2 ಚಟುವಟಿಕೆಗಳನ್ನು ಮಾಡಲು ನಿಮ್ಮಲ್ಲಿ ನಾನು ಹೇಳಿದ್ದ ತಾನೆ. ಅದರಲ್ಲಿರುವ 1ನೇ ಲೆಕ್ಕ, ಒಂದು ತಂಡದಲ್ಲಿರುವ ಆಟಗಾರರ ಭಾರ 68 ಕಿಲೋಗ್ರಾಂ, 72 ಕಿಲೋಗ್ರಾಂ, 80 ಕಿಲೋಗ್ರಾಂ, 70 ಕಿಲೋಗ್ರಾಂ, 60 ಕಿಲೋಗ್ರಾಂ, 70 ಕಿಲೋಗ್ರಾಂ ಆಗಿದೆ. ಆ ತಂಡದ ಪ್ರತಿಯೊಂದು ಆಟಗಾರರ ಸರಾಸರಿ ಭಾರ ಎಷ್ಟು? ಮಾಡಿದ ಲೆಕ್ಕಗಳು ಸರಿ ಇದೆಯೋ ಎನ್ನುವುದನ್ನು ಒಮ್ಮೆ ನೋಡುವ. ಇಲ್ಲಿ ನಮಗೆ ಕಂಡು ಹುಡುಕಬೇಕಾದ್ದು ಏನು? ತಂಡದ ಪ್ರತಿಯೊಂದು ಆಟಗಾರರ ಸರಾಸರಿ ಭಾರ ಎಷ್ಟು? ತಂಡದ ಪ್ರತಿಯೊಂದು ಆಟಗಾರರ ಸರಾಸರಿ ಭಾರ ಎಷ್ಟು? ಎಷ್ಟು ಎನ್ನುವುದನ್ನು ಕಂಡು ಹುಡುಕಬೇಕು. ತಂಡದ ಪ್ರತಿಯೊಂದು ಆಟಗಾರರ ಸರಾಸರಿ ಭಾರ ಎಷ್ಟು ಎನ್ನುವುದನ್ನು ಕಂಡು ಹುಡುಕಬೇಕಾಗಿದೆ. ನಾವು ಹಿಂದಿನ ತರಗತಿಯಲ್ಲಿ ಕಲಿತ ಹಾಗೆ ಸರಾಸರಿ ಭಾರ ಸಮ ಏನು ಹೇಳಿ ನೋಡುವ. ಸರಾಸರಿ ಭಾರ ಸಮ ಒಟ್ಟು ಭಾರ, ಆಟಗಾರರ ಒಟ್ಟು ಭಾರ ಭಾಗಿಸು ಸಂಖ್ಯೆ. ಆಟಗಾರರ ಒಟ್ಟು ಭಾರ ಭಾಗಿಸು ತಂಡದ ಆಟಗಾರರ ಸಂಖ್ಯೆ ಸಮ ಒಟ್ಟು ಭಾರ. ಹೇಗೆ ಕಂಡು ಹುಡುಕಬಹುದು? ಒಟ್ಟು ಭಾರ ಸಮ ಏನು ಮಾಡಿದ್ರಾಯಿತು? ಆಟಗಾರರ ಭಾರಗಳನ್ನು ಕೂಡಿಸಬೇಕು, ಒಟ್ಟು ಮೊತ್ತ ಕಂಡು ಹುಡುಕಬೇಕು. ಒಟ್ಟು 1ನೇ ಆಟಗಾರರ ಭಾರ 68 ಕಿಲೋಗ್ರಾಂ ಕೂಡಿಸು 72 ಕಿಲೋಗ್ರಾಂ ಕೂಡಿಸು 80 ಕಿಲೋಗ್ರಾಂ. 4ನೇ ಆಟಗಾರನ ಭಾರ 70 ಕೂಡಿಸು 60 ಪುನಃ 70 ಕಿಲೋಗ್ರಾಂ. ಒಟ್ಟು ಎಷ್ಟು ಆಟಗಾರರು? 1 2 3 4 5 6. 6 ಆಟಗಾರರ ಒಟ್ಟು ಭಾರ ಸಮ ಕೂಡಿಸಬೇಕು. ಕೂಡಿಸುವಾಗ ನಮಗೆ 420 ಲಭಿಸ್ತದೆ. 420 ಕಿಲೋಗ್ರಾಂ. 6 ಆಟಗಾರರ ಒಟ್ಟು ಭಾರ ಸಮ 420. ಇನ್ನೇನು ಬೇಕಾಗಿದೆ ನಮಗೆ? ಆಟಗಾರರ ಸಂಖ್ಯೆ ಎಷ್ಟು? 6.
ಆದ್ದರಿಂದ ಸಂಖ್ಯೆ ಸಮ 6. ಇನ್ನೇನು ಕಂಡು ಹುಡುಕಬೇಕಾದ್ದಾಗಿದ್ರೆ ಸರಾಸರಿ ಭಾರ ಸಮ ಸರಾಸರಿ ಭಾರ. ಹೇಳಿ ಮಕ್ಕಳೇ, ಸರಾಸರಿ ಭಾರ ಸಮ ಒಟ್ಟು ಭಾರ ಎಷ್ಟು? 420 ಭಾಗಿಸು ಆಟಗಾರರ ಸಂಖ್ಯೆ ಸಮ 6. ಏನು ಮಾಡಬೇಕು ನಾವು? ಇದನ್ನು ಭಾಗಿಸಬೇಕು. 420 ಭಾಗಿಸು 6. 6 ಎಷ್ಟಲಿ 42, 6 7 42, ಇಲ್ಲಿ 0 ಈ ಒಂದು 0ಯನ್ನು ಇಲ್ಲಿ ಹಾಕಬೇಕು. ಆಗ ಉತ್ತರ ಎಷ್ಟು? ಭಾಗಲಬ್ಧ ಸಮ 70. ಆದ ಕಾರಣ ಸರಾಸರಿ ಭಾರ ಸಮ 70 ಕಿಲೋಗ್ರಾಂ. ಏನಿದು? ತಂಡದ ಪ್ರತಿಯೊಂದು ಆಟಗಾರನ ಸರಾಸರಿ ಭಾರ. ತಂಡದ ಪ್ರತಿಯೊಂದು ಆಟಗಾರನ ಸರಾಸರಿ ಭಾರ ಸಮ 70 ಕಿಲೋಗ್ರಾಂ. ಮುಂದಿನ ಈ ಲೆಕ್ಕವನ್ನು ಗಮನಿಸಿ. ಒಬ್ಬನ 8 ದಿನದ ಒಟ್ಟು ಆದಾಯ 1840 ರೂಪಾಯಿಗಳು. ಆತನ 1 ದಿನದ ಸರಾಸರಿ ಆದಾಯ ಎಷ್ಟು? ಇಲ್ಲಿ ಏನು ಕೊಟ್ಟಿದ್ದಾರೆ ಮಕ್ಕಳೇ? ಒಟ್ಟು ಆದಾಯ ಕೊಟ್ಟಿದ್ದಾರೆ, ಮೊತ್ತವನ್ನು ಕೊಟ್ಟಿದ್ದಾರೆ. ಎಷ್ಟು ದಿನದ ಆದಾಯ? 8 ದಿನದ ಆದಾಯ. ಹಾಗಾದರೆ 1 ದಿನದ ಸರಾಸರಿ ಆದಾಯವನ್ನು ಕಂಡು ಹುಡುಕಬೇಕು. ಸರಿ, ನೋಡುವ ಹಾಗಿದ್ರೆ 1 ದಿನದ ಸರಾಸರಿ ಆದಾಯ ಎಷ್ಟು ಎನ್ನುವುದನ್ನು ಕಂಡು ಹುಡುಕಬೇಕು. ಇಲ್ಲಿ ಏನು ಕೊಟ್ಟದ್ದು? ಒಟ್ಟು ಆದಾಯ ಕೊಟ್ಟಿದ್ದಾರೆ. 8 ದಿನಗಳ ಒಟ್ಟು ಆದಾಯ ಸಮ 1840 ರೂಪಾಯಿ. 1840 ರೂಪಾಯಿಗಳು. ಇಲ್ಲಿ ಸಂಖ್ಯೆ ಎನ್ನುವಂಥದ್ದು ದಿನಗಳ ಸಂಖ್ಯೆ. ಎಷ್ಟು ದಿನಗಳು? 8 ದಿನಗಳು. ಹಾಗಾದರೆ ಸಂಖ್ಯೆ ಸಮ 8 ದಿನಗಳು. ನಮಗೆ ಏನು ಕಂಡು ಹುಡುಕ್ಲಿಕ್ಕೆ ಇರುವಂಥದ್ದು? 1 ದಿನದ ಸರಾಸರಿ ಆದಾಯ. ಸರಾಸರಿ ಆದಾಯ ಸಮ ಹೇಳಿ ಮಕ್ಕಳೇ, ಸರಾಸರಿ ಆದಾಯ ಸಮ ಒಟ್ಟು ಆದಾಯ ಭಾಗಿಸು ಸಂಖ್ಯೆ. ಒಟ್ಟು ಆದಾಯ ಭಾಗಿಸು ಸಂಖ್ಯೆ ಸಮ ಒಟ್ಟು ಆದಾಯ ಸಮ 1840. 1840 ಭಾಗಿಸು ಸಂಖ್ಯೆ ಸಮ 8. ಸಮ ಏನು ಮಾಡಬೇಕು? 1840 8ರಿಂದ ಭಾಗಿಸಬೇಕು. 1840 ಭಾಗಿಸು 8 ಸಮ 8 1 8 8 2 16. ಕಳೆದಾಗ 2 ಬಾಕಿ ಆಗ್ತದೆ. ಈ 4 ಇಲ್ಲಿ ಬರಿಬೇಕು. 8 3 24 0 1 0 ಇದೆ, ಇಲ್ಲಿ ಬರಿಬೇಕು, ಇಲ್ಲಿಯೂ ಬರಿಬೇಕು. ಸಮ ಭಾಗಲಬ್ಧ 230. ಆದ ಕಾರಣ ಅವನ 1 ದಿನದ ಸರಾಸರಿ ಆದಾಯ ಸಮ 230 ರೂಪಾಯಿಗಳು. ಸರಾಸರಿ ಆದಾಯ, 1 ದಿನದ ಸರಾಸರಿ ಆದಾಯ 230 ರೂಪಾಯಿ ಲಭಿಸ್ತದೆ. ಇದು ಕೂಡ ಸರಿತಾನೆ?
ಓಕೆ, ಹಾಗಾದರೆ ಮುಂದಿನ ಒಂದು ಲೆಕ್ಕವನ್ನು ನೋಡುವ. ಈ ಪ್ರಶ್ನೆಯನ್ನು ಗಮನಿಸಿ. ನಿಮ್ಮ ಪಾಠಪುಸ್ತಕದ 22ನೇ ಪುಟದಲ್ಲಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ, ಗಮನಿಸಿ. ಈ ಕೆಳಗಿನ ಪಟ್ಟಿಯಲ್ಲಿ ಮಜೀದಿನ ಮನೆಯಲ್ಲಿ ಕೆಲವು ತಿಂಗಳುಗಳ ಬಳಕೆಯಾದ ವಿದ್ಯುತ್ ಪ್ರಮಾಣವನ್ನು ಕೊಡಲಾಗಿದೆ. ಹಾಗಾದರೆ ಆ ಮನೆಯಲ್ಲಿ ಒಂದು ತಿಂಗಳು ಸರಾಸರಿ ಎಷ್ಟು ಯೂನಿಟ್ ವಿದ್ಯುತ್ ಉಪಯೋಗಿಸುತ್ತಿದ್ದರು? ಸರಾಸರಿಗಿಂತ ಹೆಚ್ಚು ವಿದ್ಯುತ್ ಉಪಯೋಗಿಸಿದ ತಿಂಗಳುಗಳು ಯಾವುವು? ಪಟ್ಟಿ ನೋಡಿ. ಪಟ್ಟಿಯಲ್ಲಿ 5 ತಿಂಗಳುಗಳನ್ನು ಕೊಟ್ಟಿದ್ದಾರೆ. ಆ 5 ತಿಂಗಳುಗಳಲ್ಲಿ ಉಪಯೋಗಿಸಿದ ವಿದ್ಯುತ್ತಿನ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಜನವರಿ ತಿಂಗಳಿನಲ್ಲಿ 85, ಫೆಬ್ರವರಿಯಲ್ಲಿ 90 ಯೂನಿಟ್, ಮಾರ್ಚ್ ತಿಂಗಳಲ್ಲಿ 75 ಯೂನಿಟ್, ಏಪ್ರಿಲ್ ತಿಂಗಳಿನಲ್ಲಿ 82 ಯೂನಿಟ್, ಮೇ ತಿಂಗಳಿನಲ್ಲಿ 78 ಯೂನಿಟ್. ಇಲ್ಲಿ ನಮಗೆ ಏನನ್ನು ಕಂಡು ಹುಡುಕಲಿಕ್ಕೆ ಹೇಳಿದ್ದು? ಒಂದು ತಿಂಗಳು ಉಪಯೋಗಿಸಿದ ಸರಾಸರಿ ವಿದ್ಯುತ್ತನ್ನು ಕಂಡು ಹುಡುಕಬೇಕು. ಒಂದು ತಿಂಗಳು ಉಪಯೋಗಿಸಿದ ಸರಾಸರಿ ವಿದ್ಯುತ್, ಒಂದು ತಿಂಗಳು ಉಪಯೋಗಿಸಿದ ಸರಾಸರಿ ವಿದ್ಯುತ್ ಸಮ ಎಷ್ಟು ಎನ್ನುವುದನ್ನು ಕಂಡು ಹುಡುಕಬೇಕು. ಇಲ್ಲಿ 5 ತಿಂಗಳು ಉಪಯೋಗಿಸಿದ ವಿದ್ಯುತ್ತಿನ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಮಗೆ ಸರಾಸರಿ ಸಮ ಒಟ್ಟು ಉಪಯೋಗಿಸಿದ ವಿದ್ಯುತ್ ಭಾಗಿಸು ಸಂಖ್ಯೆ. ಸಂಖ್ಯೆ ಇಲ್ಲಿ ಏನು? ಇಲ್ಲಿ ತಿಂಗಳುಗಳ ಸಂಖ್ಯೆ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ. ಹಾಗಾದರೆ ಹೇಗೆ ಮಾಡ್ಬೋದು? ನಮಗೆ ಸರಾಸರಿ ವಿದ್ಯುತ್ ಸಮ ಉಪಯೋಗಿಸಿದ ಒಟ್ಟು ವಿದ್ಯುತ್, ಉಪಯೋಗಿಸಿದ ಒಟ್ಟು ವಿದ್ಯುತ್ ಭಾಗಿಸು, ಏನು ಮಾಡಬೇಕು? ಭಾಗಿಸಲಿಕ್ಕೆ ಯಾವುದರಿಂದ ಭಾಗಿಸಬೇಕು? ತಿಂಗಳುಗಳ ಸಂಖ್ಯೆ, ತಿಂಗಳುಗಳ ಸಂಖ್ಯೆ. ತಿಂಗಳುಗಳ ಸಂಖ್ಯೆ. ಇಲ್ಲಿ ಉಪಯೋಗಿಸಿದ ಒಟ್ಟು ವಿದ್ಯುತ್, ನಮಗೆ ಮೊದಲಿಗೆ ಏನು ಕಂಡು ಹುಡುಕಬೇಕು? ಉಪಯೋಗಿಸಿದ ಒಟ್ಟು ವಿದ್ಯುತ್. ಒಟ್ಟು ವಿದ್ಯುತ್ ಕಂಡು ಹುಡುಕುವುದು ಹೇಗೆ? ಒಟ್ಟು ಮೊತ್ತ, 5 ತಿಂಗಳು ಉಪಯೋಗಿಸಿದಂಥ ವಿದ್ಯುತ್ತಿನ ಪ್ರಮಾಣದ ಒಟ್ಟು ಮೊತ್ತವನ್ನು ಕಂಡು ಹುಡುಕಬೇಕು. ಒಟ್ಟು ವಿದ್ಯುತ್ ಸಮ ಒಟ್ಟು ವಿದ್ಯುತ್ ಸಮ 85 ಕೂಡಿಸು 90 ಕೂಡಿಸು ಮಾರ್ಚ್ ತಿಂಗಳಿನಲ್ಲಿ 75 ಕೂಡಿಸು 82 ಕೂಡಿಸು 78. ಒಟ್ಟು ವಿದ್ಯುತ್ ಸಮ 85 ಕೂಡಿಸು 90 ಕೂಡಿಸು 75 ಕೂಡಿಸು 82 ಕೂಡಿಸು 78. ಇವುಗಳನ್ನು ಕೂಡಿಸಬೇಕು. ಕೂಡಿಸುವಾಗ ನಮಗೆ 410 ಯೂನಿಟ್ ವಿದ್ಯುತ್ ಲಭಿಸುತ್ತದೆ. 410 ಯೂನಿಟ್. ಒಟ್ಟು ವಿದ್ಯುತ್ ಸಮ 410 ಯೂನಿಟ್. ನಮಗೆ ಇನ್ನು ಸಂಖ್ಯೆ ಬೇಕಾಗಿದೆ, ತಿಂಗಳುಗಳ ಸಂಖ್ಯೆ. ಸಂಖ್ಯೆ ಸಮ ಎಷ್ಟು ತಿಂಗಳುಗಳು? 5. ಹಾಗಾದರೆ ಇನ್ನೇನು ಕಂಡು ಹುಡುಕಬೇಕು? ಸರಾಸರಿ ವಿದ್ಯುತ್, ಒಂದು ತಿಂಗಳು ಉಪಯೋಗಿಸಿದ ಸರಾಸರಿ ವಿದ್ಯುತ್.
ಸರಾಸರಿ ವಿದ್ಯುತ್ ಸಮ ಒಟ್ಟು ವಿದ್ಯುತ್ ಸಮ 410 ಭಾಗಿಸು ಸಂಖ್ಯೆ ತಿಂಗಳುಗಳ ಸಂಖ್ಯೆ 5 ಭಾಗಿಸು 5. 410 ಭಾಗಿಸು 5 ಭಾಗಿಸಿ ನೋಡುವ. ಹೇಗೆ ಭಾಗಿಸುವಂಥದ್ದು? 5 ಈ ಎರಡು ಸಂಖ್ಯೆಗಳನ್ನು ತಗೊಳ್ಬೇಕು. 5 ಎಷ್ಟಲಿ 40, 5 8ಲಿ 40 ಬಾಕಿ 1 ಈ 0ಯನ್ನು ಇಲ್ಲಿ ಬರಿಬೇಕು. 5 2ಲಿ 10 0 ಭಾಗಲಬ್ಧ 82 ಆದ ಕಾರಣ ಪ್ರತಿಯೊಂದು ತಿಂಗಳು ಉಪಯೋಗಿಸಿದ ಸರಾಸರಿ ವಿದ್ಯುತ್ ಸಮ 82 ಯೂನಿಟ್ಗಳು. 82 ಯೂನಿಟ್. ನಮಗೆ ಸರಾಸರಿ ಹೇಳಿದರೆ ಒಟ್ಟು ಭಾಗಿಸು ಸಂಖ್ಯೆ. ಕೊನೆಯ ಉತ್ತರ ಸಿಕ್ಕಿದ್ದು 82 ಯೂನಿಟ್. ಆ ಪ್ರಶ್ನೆಯಲ್ಲಿರುವ ಎರಡನೇ ಪ್ರಶ್ನೆ ಏನು ನೋಡಿ. ಸರಾಸರಿ ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ತನ್ನು ಉಪಯೋಗಿಸಿದ ತಿಂಗಳುಗಳು ಯಾವುವು? ಸರಾಸರಿ ಎಷ್ಟು? 82. ಏಪ್ರಿಲ್ ತಿಂಗಳಿನಲ್ಲಿ 82 ಸರಾಸರಿಗೆ ಸಮಾನವಾಗಿ ವಿದ್ಯುತ್ತನ್ನು ಉಪಯೋಗಿಸಿದ್ದಾರೆ. 82ಕ್ಕಿಂತ ಹೆಚ್ಚು ವಿದ್ಯುತ್ತನ್ನು ಉಪಯೋಗಿಸಿದ ತಿಂಗಳುಗಳು ಯಾವುದಲ್ಲ? 85 ಜನವರಿ ತಿಂಗಳು, 90 ಫೆಬ್ರವರಿ ತಿಂಗಳು. ಈ ಎರಡು ತಿಂಗಳುಗಳಲ್ಲಿ ಜನವರಿ ಹಾಗೂ ಫೆಬ್ರವರಿ ತಿಂಗಳುಗಳಲ್ಲಿ ಸರಾಸರಿ ವಿದ್ಯುತ್ತಿಗಿಂತಲೂ ಹೆಚ್ಚಿನ ವಿದ್ಯುತ್ತನ್ನು ಬಳಕೆ ಮಾಡಿದ್ದಾರೆ. ಹಾಗಿದ್ರೆ ಏನು ಬರಿಬೋದು? ಸರಾಸರಿಗಿಂತ ಹೆಚ್ಚು ವಿದ್ಯುತ್ ಉಪಯೋಗಿಸಿದ ತಿಂಗಳುಗಳು. ಯಾವುದಲ್ಲ? ಜನವರಿ ಹಾಗೂ ಫೆಬ್ರವರಿ. ಜನವರಿ ಹಾಗೂ ಫೆಬ್ರವರಿ ತಿಂಗಳು. ಅರ್ಥ ಆಯ್ತಲ್ವ ಮಕ್ಕಳೇ? ನಿಮ್ಮ ನೋಟು ಪುಸ್ತಕದಲ್ಲಿ ಸರಿಯಾದ ರೀತಿಯನ್ನು ಉಪಯೋಗಿಸಿ ಲೆಕ್ಕವನ್ನು ಮಾಡಿ ನಿಮ್ಮ ಅಧ್ಯಾಪಕರಿಗೆ ತೋರಿಸಬೇಕು. ಸರಿ ಮಕ್ಕಳೇ, ಹಾಗಿದ್ರೆ ಮುಂದಿನ ಒಂದು ಲೆಕ್ಕವನ್ನು ಗಮನಿಸಿ. ಜೋಸೆಫ್ ಮತ್ತು ಅಬುವಿನ ಬಳಿಯಲ್ಲಿ 2 ಥರದ ತೆಂಗಿನ ತಳಿಗಳಿವೆ. ಜೋಸೆಫಿನಲ್ಲಿ 20 ತೆಂಗುಗಳು ಹಾಗೂ ಅಬುವಿನಲ್ಲಿ 18 ತೆಂಗುಗಳು ಇವೆ. ಇಬ್ಬರಿಗೂ ಕಳೆದ ವರ್ಷ ಲಭಿಸಿದ ತೆಂಗಿನಕಾಯಿಗಳ ಮಾಹಿತಿಯನ್ನು ಕೆಳಗಿನ ಪಟ್ಟಿಯಲ್ಲಿ ಕೊಡಲಾಗಿದೆ. ಪಟ್ಟಿಯನ್ನು ಗಮನಿಸಿ. ಜೋಸೆಫ್ ಜನವರಿ ತಿಂಗಳಿನಲ್ಲಿ 160 ತೆಂಗಿನಕಾಯಿಗಳು, ಏಪ್ರಿಲ್ ತಿಂಗಳಿನಲ್ಲಿ 280 ತೆಂಗಿನಕಾಯಿ, ಆಗಸ್ಟ್ ತಿಂಗಳಲ್ಲಿ 200 ತೆಂಗಿನಕಾಯಿ, ನವೆಂಬರ್ ತಿಂಗಳಿನಲ್ಲಿ 260 ತೆಂಗಿನಕಾಯಿಗಳು ಲಭಿಸಿದವು. ಅಬುವಿಗೆ ಜನವರಿ ತಿಂಗಳಿನಲ್ಲಿ 200, ಏಪ್ರಿಲ್ ತಿಂಗಳಿನಲ್ಲಿ 264, ಆಗಸ್ಟ್ ತಿಂಗಳಲ್ಲಿ 240 ಹಾಗೂ ನವೆಂಬರ್ ತಿಂಗಳಲ್ಲಿ 160 ತೆಂಗಿನಕಾಯಿಗಳು ಲಭಿಸಿದವು. ಯಾವ ತೆಂಗಿನ ತಳಿಯಿಂದ ಹೆಚ್ಚು ತೆಂಗಿನಕಾಯಿಗಳು ಲಭಿಸಿತು? ಅರ್ಥ ಆಯಿತು ಮಕ್ಕಳೇ? ಪ್ರಶ್ನೆಯನ್ನು ಒಮ್ಮೆ ಪುನಃ ನೋಡಿ. ನಿಮ್ಮ ಪಾಠ ಪುಸ್ತಕದಲ್ಲಿರುವ ಲೆಕ್ಕವೇ. ಇಲ್ಲಿ ಅಬು ಹಾಗೂ ಜೋಸೆಫಿನ ತೋಟದಲ್ಲಿ ಇರುವಂತಹ
ತೆಂಗಿನ ತಳಿಗಳಲ್ಲಿ ಯಾವುದು ಉತ್ತಮ? ತೆಂಗಿನಕಾಯಿಗಳು ಹೆಚ್ಚು ಲಭಿಸಿದ್ದು ಯಾರ ತೋಟದಲ್ಲಿರುವಂತಹ ತೆಂಗಿನ ಮರಗಳಿಂದ ಎನ್ನುವುದನ್ನು ಕಂಡು ಹುಡುಕಬೇಕಾದ್ದು ನಾವು. ಆದರೆ ಇಲ್ಲಿ ತೆಂಗಿನ ಮರಗಳ ಸಂಖ್ಯೆ ಏನಾಗಿದೆ? ವ್ಯತ್ಯಸ್ತವಾಗಿದೆ. ಜೋಸಫಿನ ತೆಂಗಿನ ಮರಗಳ ಸಂಖ್ಯೆ ಎಷ್ಟು? 20. ಅಭುವಿನ ತೋಟದಲ್ಲಿರುವ ತೆಂಗಿನ ಮರಗಳ ಸಂಖ್ಯೆ 18. ಹಾಗಾದರೆ ನಮಗೆ ಈ ತೆಂಗಿನಕಾಯಿಗಳನ್ನು ಒಟ್ಟು ಮೊತ್ತ ಮಾತ್ರ ಕಂಡು ಹುಡುಕಿದರೆ ನಮಗೆ ಉತ್ತರವನ್ನು ಹೇಳಬಹುದಾ? ಸಾಧ್ಯವಿಲ್ಲ ತಾನೇ. ಹಾಗಾದರೆ ಏನು ಮಾಡಬೇಕು? ಪ್ರತಿಯೊಂದು ತೆಂಗಿನ ಮರದಲ್ಲಿ ಲಭಿಸಿದ ಸರಾಸರಿ ತೆಂಗಿನಕಾಯಿಗಳನ್ನು ಲೆಕ್ಕ ಹಾಕಬೇಕು. ನಾವು ಮೊದಲು ಮಾಡಿದ ಹಾಗೆ ಸರಾಸರಿಯನ್ನು ಕಂಡು ಹುಡುಕಬೇಕು. ಪ್ರತಿಯೊಂದು ತೆಂಗಿನ ಮರದಿಂದ ಲಭಿಸುವ ತೆಂಗಿನಕಾಯಿಗಳನ್ನು ಕಂಡು ಹುಡುಕಿದರೆ ಯಾರ ತೋಟದಲ್ಲಿರುವಂತಹ ತೆಂಗಿನ ಮರಗಳು ಉತ್ತಮ ತಳಿಗಳು ಎನ್ನುವುದನ್ನು ಕಂಡು ಹುಡುಕಬೇಕು. ಸರಿ, ಹಾಗಿದ್ರೆ ಅದನ್ನು ಯಾವ ರೀತಿಯಲ್ಲಿ ಮಾಡಬಹುದು ಎನ್ನುವುದನ್ನು ಕ್ರಿಯೆಯ ಮೂಲಕ ನೋಡುವ. ಸರಿ ಮಕ್ಕಳೇ, ಈಗ ನಮಗೆ ಜೋಸೆಫ್ ಹಾಗೂ ಅಭುವಿನ ತೆಂಗಿನ ತೋಟದಲ್ಲಿರುವ ಮರಗಳಿಂದ ಲಭಿಸಿದಂತಹ ತೆಂಗಿನಕಾಯಿಗಳನ್ನು ಪಟ್ಟಿಯಲ್ಲಿ ಕೊಟ್ಟದ್ದು. ಅದೇ ರೀತಿಯಲ್ಲಿ ಜೋಸೆಫಿನ ತೋಟದಲ್ಲಿರುವ ತೆಂಗಿನ ಮರಗಳ ಸಂಖ್ಯೆ ಹಾಗೂ ಅಭುವಿನ ತೋಟದಲ್ಲಿರುವಂತಹ ತೆಂಗಿನ ಮರಗಳ ಸಂಖ್ಯೆಗಳು ಇವೆ. ಈಗ ನಮಗೆ ಕಂಡು ಹುಡುಕಬೇಕಾದ್ದು ಉತ್ತಮ ತಳಿಯ ಮರ ಯಾರ ತೋಟದ್ದು ಎನ್ನುವುದನ್ನು ಕಂಡು ಹುಡುಕಬೇಕು. ಹಾಗಾದರೆ ನಾವು ಏನು ಮಾಡಬೇಕು? ನಮಗೆ ಜೋಸೆಫಿನ ತೋಟದ ಒಂದು ತೆಂಗಿನ ಮರದಲ್ಲಿ ಲಭಿಸಿದ ಸರಾಸರಿ ತೆಂಗಿನಕಾಯಿಗಳನ್ನು ಲೆಕ್ಕ ಹಾಕಬೇಕು. ಸಮ ಹೇಗೆ ಮಾಡ್ಬೋದು? ಸರಾಸರಿ ಸಮ ಜೋಸೆಫಿನ ತೋಟದ ತೆಂಗಿನ ಮರಗಳಲ್ಲಿ ಲಭಿಸಿದ ಒಟ್ಟು ತೆಂಗಿನಕಾಯಿಗಳು. ಲಭಿಸಿದ ಒಟ್ಟು ತೆಂಗಿನಕಾಯಿ ಭಾಗಿಸು ಏನು ಮಾಡಬೇಕು? ತೆಂಗಿನ ಮರಗಳ ಸಂಖ್ಯೆ. ಜೋಸೆಫಿನ ತೋಟದಲ್ಲಿ ಇರುವಂತಹ ತೆಂಗಿನ ಮರಗಳ ಸಂಖ್ಯೆ. ಈಗ ನಾವು ಲಭಿಸಿದ ಒಟ್ಟು ತೆಂಗಿನಕಾಯಿ ಹೇಗೆ ನೋಡ್ಬೋದು? ಮರದಲ್ಲಿ ಲಭಿಸಿದಂತಹ ತೆಂಗಿನಕಾಯಿಗಳನ್ನು ಕೂಡಿಸಬೇಕು. ಒಟ್ಟು ತೆಂಗಿನಕಾಯಿ ಸಮ ಸಮ 160 ಕೂಡಿಸು 280 ಕೂಡಿಸು 200 ಕೂಡಿಸು 260 ಸಮ. ಕೂಡಿಸುವಾಗ ನಮಗೆ 900 ಲಭಿಸ್ತದೆ. 900 ತೆಂಗಿನಕಾಯಿಗಳು. ಇನ್ನೇನು ಬೇಕಾದ್ದು ನಮಗೆ? ಮರಗಳ ಸಂಖ್ಯೆ. ಜೋಸೆಫಿನ ತೋಟದಲ್ಲಿರುವಂತಹ ಮರಗಳ ಸಂಖ್ಯೆ ಎಷ್ಟು? 20 ಮರಗಳು. ಹಾಗಾದರೆ ನಮಗೇನು ಕಂಡು ಹುಡುಕಬೇಕಾದ್ದು? ಸರಾಸರಿ ಸಮ ಲಭಿಸಿದ ಒಟ್ಟು ತೆಂಗಿನಕಾಯಿ ಭಾಗಿಸು ಮರಗಳ ಸಂಖ್ಯೆ. ಒಂದು ತೆಂಗಿನ ಮರದಲ್ಲಿ ಲಭಿಸಿದ ಸರಾಸರಿ ತೆಂಗಿನಕಾಯಿ ಸಮ ಸರಾಸರಿ ತೆಂಗಿನಕಾಯಿ ಸಮ ಒಟ್ಟು ಭಾಗಿಸು ಸಂಖ್ಯೆ. ಒಟ್ಟು ಸಮ 900 ಭಾಗಿಸು 20. ಇದನ್ನು ಭಾಗಿಸಬೇಕು. 900 ಭಾಗಿಸು 20. 20 4 80 10 ಬರ್ತದೆ. 20 5 100.
ಸಮ 45 ತೆಂಗಿನಕಾಯಿಗಳು. ಏನರ್ಥ ಆಯ್ತು ಈಗ? ಜೋಸಫಿನ ತೋಟದ ಒಂದು ತೆಂಗಿನ ಮರದಲ್ಲಿ ಲಭಿಸಿದ ಸರಾಸರಿ ತೆಂಗಿನಕಾಯಿ ಸಮ 45. ಇದೇ ರೀತಿಯಲ್ಲಿ ಅಬುವಿನ ತೋಟದಲ್ಲಿ ಇರುವ ತೆಂಗಿನ ಮರ, ಒಂದು ತೆಂಗಿನ ಮರದಲ್ಲಿ ಲಭಿಸಿದ ಸರಾಸರಿ ತೆಂಗಿನಕಾಯಿಗಳನ್ನು ಕಂಡು ಹುಡುಕಬೇಕು. ಏನು ಮಾಡ್ಬೋದು ನಮಗೆ? ಅಬು ಏನು ಇದೇ ರೀತಿಯಲ್ಲಿ ಮಾಡಬೇಕು. ಒಟ್ಟು ಅಬುವಿನ ಮರದ ಅಲ್ಲಿ ಲಭಿಸಿದ ಒಟ್ಟು ತೆಂಗಿನಕಾಯಿಗಳು, ಒಟ್ಟು ತೆಂಗಿನಕಾಯಿಗಳು ಸಮ 200 ಕೂಡಿಸು 264 ಕೂಡಿಸು 240 ಕೂಡಿಸು 160 ಸಮ ಎಷ್ಟು ಲಭಿಸ್ತದೆ? ಮಾಡಿ ನೋಡಿ, ಕ್ರಿಯೆ ಮಾಡಿ ನೋಡಿ. 864 ತೆಂಗಿನಕಾಯಿಗಳು. ಇಲ್ಲಿ ಜೋಸಫಿನ ತೋಟದಲ್ಲಿರುವ ತೆಂಗಿನ ಮರಗಳ ಸಂಖ್ಯೆ 20. ಅಬುವಿನ ತೋಟದ ತೆಂಗಿನ ಮರಗಳ ಸಂಖ್ಯೆ ಎಷ್ಟು? ಸಂಖ್ಯೆ ಸಮ ತೆಂಗಿನ ಮರಗಳ ಸಂಖ್ಯೆ ಸಮ 18 ಮರಗಳು. ಹಾಗಾದರೆ ಒಂದು ಮರದಲ್ಲಿ ಲಭಿಸಿದ ಸರಾಸರಿ ತೆಂಗಿನಕಾಯಿ, ಸರಾಸರಿ ಸಮ ಒಟ್ಟು ತೆಂಗಿನಕಾಯಿ ಭಾಗಿಸು ಮರಗಳ ಸಂಖ್ಯೆ. ಇಲ್ಲಿ 864 ಭಾಗಿಸು 18 ಸಮ ಏನು ಮಾಡಬೇಕು? ಇದೇ ರೀತಿಯಲ್ಲಿ ನಾವು ಭಾಗಾಕಾರ ಕ್ರಿಯೆ ಮಾಡಿ ಉತ್ತರವನ್ನು ಕಂಡು ಹುಡುಕಬೇಕು. 18 4 72 ಸಮ 14 144 ಸಮ 18 8 144 ಸಮ 48 ತೆಂಗಿನಕಾಯಿಗಳು. ಏನರ್ಥ ಆಯಿತು? ಇಲ್ಲಿ ನೋಡಿ, ಜೋಸಫಿನ ಮರದ ಒಂದು ತೆಂಗಿನ ಮರದಲ್ಲಿ ಲಭಿಸಿದ ಸರಾಸರಿ ತೆಂಗಿನಕಾಯಿ 45. ಅಬುವಿನ ಒಂದು ಮರದಲ್ಲಿ ಲಭಿಸಿದ ಸರಾಸರಿ ತೆಂಗಿನಕಾಯಿ 48. ಹಾಗಾದರೆ ಯಾವ ನಿಗಮನಕ್ಕೆ ನಾವು ತಲುಪಬಹುದು? ಯಾರ ತೆಂಗಿನ ಮರ ಉತ್ತಮ ತಳಿಯದ್ದು? ಉತ್ತಮ ತಳಿಯ ಮರ ಯಾವುದು? ಜೋಸಫಿನ ಮರವೋ ಅಬುವಿನ ತೋಟದಲ್ಲಿರುವ ಮರವೋ? ಇಲ್ಲಿ 3 ತೆಂಗಿನಕಾಯಿಗಳು ಒಂದು ಮರದಲ್ಲಿ ಹೆಚ್ಚು ಲಭಿಸ್ತದೆ. ಆದ ಕಾರಣ ಅಬುವಿನ ತೋಟದ ತೆಂಗಿನ ತಳಿಗಳು ಉತ್ತಮವಾಗಿದೆ. ಆದುದರಿಂದ ಅಬುವಿನ ತೆಂಗಿನ ಮರಗಳು ಉತ್ತಮ ಎನ್ನುವ ನಿಗಮನಕ್ಕೆ ನಾವು ಬರಬಹುದು. ಅರ್ಥ ಆಯ್ತು ಮಕ್ಕಳೇ? ಸರಿಯಾದ ರೀತಿಯಲ್ಲಿ ನಿಮ್ಮ ನೋಟು ಪುಸ್ತಕದಲ್ಲಿ ಸರಿಯಾದ ರೀತಿಯನ್ನು ಉಪಯೋಗಿಸಿಯೇ ಮಾಡಬೇಕು. ಇಲ್ಲದಿದ್ದರೆ ನಮಗೆ ಸ್ವಲ್ಪ ದಿನ ಕಳೆದ ಕೂಡಲೇ ಮರೆತು ಹೋಗ್ಬೋದು. ಆದ ಕಾರಣ ಸರಿಯಾದ ರೀತಿಯನ್ನು ಬರೆದು ಕೂಡಿಸುವ ಕ್ರಿಯೆಯನ್ನು ಕೂಡ ಮಾಡಬೇಕು, ಭಾಗಾಕಾರ ಕ್ರಿಯೆಯನ್ನು ಕೂಡ ಮಾಡಬೇಕು. ಸರಿಯಾದ ಉತ್ತರವನ್ನು ನಿಮ್ಮ ನೋಟು ಪುಸ್ತಕದಲ್ಲಿ ಬರೆದು ತಗೊಳ್ಬೇಕು.
ಸರಿ ಮಕ್ಕಳೇ, ಹಾಗಾದರೆ ನಿಮ್ಮ ಪಾಠ ಪುಸ್ತಕದ 23ನೇ ಪುಟದಲ್ಲಿರುವಂತಹ 2 ಲೆಕ್ಕಗಳನ್ನು ಗಮನಿಸಿ. ಈ 2 ಲೆಕ್ಕಗಳನ್ನು ನಿಮ್ಮ ನೋಟು ಪುಸ್ತಕದಲ್ಲಿ ಮಾಡಿ ಉತ್ತರಗಳನ್ನು ನಿಮ್ಮ ಅಧ್ಯಾಪಕರಿಗೆ ತೋರಿಸಬೇಕು. ಸರಾಸರಿಗೆ ಸಂಬಂಧಿಸಿದ ಹೆಚ್ಚಿನ ಚಟುವಟಿಕೆಗಳನ್ನು ಮುಂದಿನ ತರಗತಿಯಲ್ಲಿ ನಾವು ಕಲಿಯುವ.